ಇನ್ನು ಬೆಂಗಳೂರಿನ ಹೊರವಲಯದಲ್ಲಿ ಹಾಡು ಹಗಲೇ ಚಿರತೆಯೊಂದು ದಾಳಿ ಮಾಡಿರತಕ್ಕಂಥ ಘಟನೆ ನಡೆದಿದೆ. ಜಾನುವಾರುಗಳ ಮೇಲೆ ಎರಗಿದೆ ಈ ಚಿರತೆ. ನೆಲಮಂಗಲ ತಾಲೂಕಿನ ಅರ್ಜುನ ಬೆಟ್ಟಹಳ್ಳಿಯಲ್ಲಿ ನಡೆದಿರೋ ಘಟನೆ. ಈ ಚಿರತೆ ದಾಳಿಯಿಂದ ಭಯಭೀತರಾಗಿದ್ದಾರೆ ರೈತರು, ಗ್ರಾಮಸ್ಥರೆಲ್ಲ. ಆದರೆ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ಕೊಟ್ಟಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿರತೆಗಳು ರಾತ್ರಿ ಹೊತ್ತು ಬೇಟೆಯಾಡ್ತವೆ, ಈ ನಾಯಿಗಳು ಅದು ಇದು ಎಲ್ಲ. ಆದರೆ ಇಲ್ಲಿ ಹಾಡು ಹಗಲಲ್ಲೇ ನಡೆದಿದೆ ಘಟನೆ. ಅಲ್ಲಿ ಜಾನುವಾರುಗಳನ್ನ ಮೇಯೋದಕ್ಕೆ ಅಂತ ಬಿಟ್ಟಿದ್ರು ಅನ್ಸುತ್ತೆ. ಆ ಜಾನುವಾರುಗಳ ಮೇಲೆ ಎರಗಿದೆ ಈ ಚಿರತೆ. ಇಲ್ಲೇ ನೆಲಮಂಗಲ ತಾಲೂಕಿನ ಅರ್ಜುನ ಬೆಟ್ಟಹಳ್ಳಿನಲ್ಲಿ ನಡೆದಿರೋ ಘಟನೆ ಇದು. ಪಾಪ ಇನ್ನು ಗ್ರಾಮಸ್ಥರ ಗತಿ ಏನಾಗಬೇಕು ಅಲ್ಲಿ ವಾಸ ಮಾಡೋರಿಗೆ? ಸಹಜವಾಗಿ ನೀವು ಬೋನ್ ಇಡಿ, ಆ ಚಿರತೆಯನ್ನು ಬೋನಿಗೆ ಬೀಳೋ ಹಾಗೆ ಮಾಡಿ ಅಂತ ಅರಣ್ಯಾಧಿಕಾರಿಗಳು ಕೇಳಿಕೊಂಡ್ರು. ಸ್ಥಳಕ್ಕೆ ಯಾರೂ ಬಂದೇ ಇಲ್ಲ. ಹಾಗಾಗಿ ಇನ್ನು ರಾತ್ರಿ ಹೊತ್ತು ಅಲ್ಲಿ ಓಡಾಡೋದು ಸ್ವಲ್ಪ ಜನ ಹೆದರ್ತಾರೆ. ಇನ್ನು ಹುಲ್ಲು ಸಾಗಿಸ್ತಾ ಇದ್ದಂತಹ ಕ್ಯಾಂಟರ್ ಒಂದು ಬೆಂಕಿ ಹೊತ್ತಿ ಧಗಧಗ ಅಂತ ಊರಿದಂತಹ ಘಟನೆ. ವಿದ್ಯುತ್ ತಂತಿ ತಗುಲಿ ಬೆಂಕಿ ಅವಘಡ ಆಗಿದೆ. ದೊಡ್ಡಬಳ್ಳಾಪುರದ ಭಕ್ತರಹಳ್ಳಿ ಗ್ರಾಮದಲ್ಲಿ ನಡೆದಂತಹ ಘಟನೆ. ಕ್ಯಾಂಟರ್ ಮೂಲಕ 250 ಹೊರೆ ಹುಲ್ಲನ್ನು ವಿಜಯಪುರಕ್ಕೆ ಸಾಗಾಟ ಮಾಡಲಾಗ್ತಾ ಇತ್ತು. ಆ ಗ್ರಾಮದಲ್ಲಿ ಹಾದು ಹೋಗ್ಬೇಕಾದ್ರೆ ವಿದ್ಯುತ್ ತಂತಿ ತಗಲಿದೆ, ಹುಲ್ಲಿಗೆ ಬೆಂಕಿ ಹತ್ಕೊಂಡಿದೆ. ನೋಡ್ತಿದ್ದ ಹಾಗೆಯೇ ಹುಲ್ಲು ಹೊತ್ತಿ ಉರಿದು ಬೆಂಕಿಯ ಜೊತೆಗೆ ದಟ್ಟ ಹೊಗೆ ಕೂಡ ಆವರಿಸಿತ್ತು. ಅಗ್ನಿಶಾಮಕ ದಳ ಬರುವಷ್ಟರಲ್ಲಿ ಗ್ರಾಮಸ್ಥರು ಮನೆಯಲ್ಲಿದ್ದ ನೀರನ್ನೆಲ್ಲ ತಂದು ಬೆಂಕಿ ನಂದಿಸುವುದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಶಾಲೆಯ ಪಕ್ಕದಲ್ಲೇ ಘಟನೆ ನಡೆದಿದ್ದು ಸ್ವಲ್ಪ ಹೊತ್ತು ಆತಂಕದ ವಾತಾವರಣ ಕೂಡ ಆಗಿತ್ತು. ಹೊಗೆಯಿಂದ ಮಕ್ಕಳು ಸಹ ಪರದಾಡಿದ್ದಾರೆ. ಲಾರಿ ಚಾಲಕ ಹಾಗೂ ಕ್ಲೀನರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದೊಡ್ಡ ಬೆಳವಂಗಲ ಪೊಲೀಸ್ ಠಾಣೆಯಲ್ಲಿ, ಆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ.